ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾ ಪೈ ಕನ್ನಡ ವ್ಲಾಗ್ ಚಾನಲ್. ಈಗ ಟೈಮು 6 ಗಂಟೆ 10 ನಿಮಿಷ ಆಗಿದೆ. ನಾನು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಒಂದು 2 ಗ್ಲಾಸ್ ನೀರು ಕುಡಿದ್ರೆ ಅಂತ ಸ್ವಲ್ಪ ಉಗುರು ಬೆಚ್ಚ ನೀರು ಕುಡಿತೇನೆ. ನಾನಿವತ್ತು ಬ್ರೇಕ್ಫಾಸ್ಟಿಗೆ ನೀರು ದೋಸೆ ಮಾಡಬೇಕಂತ ಇದ್ದೇನೆ. ರೆಡಿ ಮಾಡ್ಕೊಳ್ಳಿ. ದೋಸೆಗೆ ಹಿಟ್ಟೆಲ್ಲ ರುಬ್ಬಿ ಆಗಿದೆ, ಈ ಚಟ್ನಿ ರೆಡಿ ಮಾಡ್ಕೊಳ್ಬೇಕು. ನಾನೀಗ ದೋಸೆ ಹಿಟ್ಟನ್ನು ರೆಡಿ ಮಾಡಿಟ್ಕೊಂಡಿದ್ದೆ. ಈಗ ಚಟ್ನಿಗೂ ಕೂಡ ತೆಂಗಿನಕಾಯಿ, ಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣು, ಉಪ್ಪು ಹಾಕಿ ರುಬ್ಕೊಂಡು ಚಟ್ನಿ ಮಾಡ್ಕೊಳ್ತೇನೆ. 2 ತವೆ ಇಟ್ಟಿದ್ದೆ, ಯಾಕಂದರೆ ಗಡ್ಬಡಿ ಬೆಳಿಗ್ಗೆ ಬೇಗ ಬ್ರೇಕ್ಫಾಸ್ಟ್ ಆಗಬೇಕು, ಮಗಳು ಸ್ಕೂಲಿಗೂ ಹೋಗಬೇಕು, ಗಡ್ಬಡಿ ಆಗ್ತದೆ ಹೇಳಿ 2 ತವ ಇಟ್ಟಿದ್ದೆ. ಇಲ್ಲಿ ಈರುಳ್ಳಿ ಚಟ್ನಿನೂ ಕೂಡ ರೆಡಿ ಆಯಿತು. ಎಲ್ರಿಗೂ ಬ್ರೇಕ್ಫಾಸ್ಟನ್ನು ಕೊಟ್ಟು ನನ್ನ ಮಗಳು ಸ್ಕೂಲಿಗೂ ಹೋದಳು. ಈಗ ನಾನು ಎಲ್ಲ ಕಸ ಎಲ್ಲ ಗುಡಿಸಿ ಇವತ್ತು ಮಷಿನಲ್ಲಿ ಬಟ್ಟೆ ಹಾಕ್ತಾಯಿದ್ದೇನೆ. ಹ್ಯಾಂಡ್ ವಾಶ್ ಮಾಡಲಿಲ್ಲ, ಯಾಕಂದರೆ ಸ್ವಲ್ಪ ಕೋಲ್ಡ್ ಆಗಿತ್ತು ನನಗೆ, ಹಾಗಾಗಿ. ಮತ್ತು ಈಗ ಕಿಚನಿಗೆ ಬಂದೆ ಸ್ನಾನ ಮುಗಿಸ್ಕೊಂಡು. ಮೆಂತ್ಯ ಸೊಪ್ಪಿತ್ತು, ಅದರ ಪಲ್ಯ ಮಾಡೋಣ ಅಂಥೇಳಿ ಮೆಂತ್ಯ ಪಲ್ಯಗೂ ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕಿ ಮೆಂತ್ಯ ಪಲ್ಯನ ಮಾಡ್ಕೊಡ್ತಾಯಿದ್ದೀನಿ ಒಂದು ಸೈಡು. ಇನ್ನೊಂದು ಸೈಡ್ ನಾನು ಇವತ್ತು ಹಾಗಲಕಾಯಿ ಮತ್ತು ಅಮಟೆಕಾಯಿ ಇತ್ತು, ಅದ್ರ ಸಾರು ಮಾಡೋಣ ಅಂತ. ಅದು ತುಂಬ ಚೆನ್ನಾಗಿರ್ತದೆ, ಹುಳಿ ಖಾರ ಆಗಿ ಚೆನ್ನಾಗಿರುತ್ತದು. ಅದಕ್ಕೆ ಮಸಾಲೆನೂ ರೆಡಿ ಮಾಡಿಕೊಂಡು ಈಗ ಮಸಾಲೆ ರುಬ್ಕೊಳ್ಬೇಕು. ನೋಡಿ, ಮೆಣಸು, ತೆಂಗಿನ ತುರಿ ಮತ್ತು ಕೊತ್ತಂಬರಿ ಬೀಜ, ಅರಿಶಿನ ಇದು ಹಾಕಿ ಮಸಾಲೆ ರುಬ್ಕೊಳ್ಳೋದು. ಆಮೇಲೆ ಉದ್ದಿನಬೇಳೆ ಮತ್ತು ಮೆಂತ್ಯ ಕಾಳನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರಿದು ಅದನ್ನು ಮಿಕ್ಸ್ ಮಾಡಿ ರುಬ್ಬಿಕೊಂಡು ಸಣ್ಣಾಗಿ ನೈಸಾಗಿ ರುಬ್ಕೊಳ್ಬೇಕು. ಹಾಗೆ ಇಲ್ಲಿ ಒಗ್ಗರಣೆಗೆ ನಾನು ಎಣ್ಣೆ, ಸಾಸಿವೆ, ಹಿಂಗು ಮತ್ತು ಒಂದು ಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟು ಅದಕ್ಕೆ ಕಟ್ ಮಾಡಿಕೊಂಡ್ರು ಹಾಗಲಕಾಯಿ ಮತ್ತು ಅಮಟೆಕಾಯಿನ ಹಾಕಿ ನೀರು ಹಾಕಿ ಒಂದು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೇನೆ. ಕುದಿ ಬರ್ತದೆ, ಒಂದು 2 ಕುದಿ ಬರಬೇಕು, ಆ ಥರ ಬೇಯಿಸ್ಕೊಳ್ತಾ ಇದ್ದೇನೆ. ಈ ಕಡೆ ಮೆಂತ್ಯ ಪಲ್ಯಗೂ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಆಲ್ಮೋಸ್ಟ್ ಆಯಿತು, ಮೆಂತ್ಯ ಪಲ್ಯ ಮುಗೀತು. ಇದಕ್ಕೆ ಇದು ಹಾಗಲಕಾಯಿ ಮತ್ತು ಅಮಟೆಕಾಯಿನೂ ಬೆಂದಿತ್ತು. ಈಗ ಹಾಗೆ ರುಚಿಯಾದಷ್ಟು ಉಪ್ಪು ಮತ್ತು ಬೆಲ್ಲನೂ ಹಾಕಿ ರುಬ್ಕೊಂಡ್ರೆ ಮಸಾಲೆನೂ ಹಾಕಿ ನಾನು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ತಾ ಇದ್ದೇನೆ. ಇವತ್ತು 2 ಕಹಿ, ಮೆಂತ್ಯ ಸೊಪ್ಪು ಕಹಿ ಮತ್ತು ಹಾಗಲಕಾಯಿಯೂ ಕಹಿ, ಆದರೆ ದೇಹಕ್ಕೆ ಒಳ್ಳೆಯದಲ್ವಾ, ಹೆಲ್ದಿ ರೆಸಿಪಿ. ನಾನೀಗ ಇನ್ನೊಮ್ಮೆ ಸ್ನಾನ ಮುಗಿಸ್ಕೊಂಡು ಬಂದೆ. ಈಗ ಊಟ ಮಾಡೋ ಟೈಮ್ ಆಯ್ತು. ಈಗ ಊಟಕ್ಕೆ ಇವತ್ತು ಮೆಂತ್ಯ ಸೊಪ್ಪಿನ ಪಲ್ಯ ಮತ್ತು ಹಾಗಲಕಾಯಿ ಅಮಟೆಕಾಯಿ ಹಾಕಿ ಸಾರು. ಊಟ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಊಟ ಮಾಡಿ ಮಲ್ಕೊಂಡಿದ್ದು ಈಗೆದ್ದೆ. ಟೈಮ್ ಈಗ 5 ಗಂಟೆ ಆಯಿತು, ಯಾಕಂದರೆ ಥಂಡಿ ಆಗಿ ಹೋಗಿತ್ತು. ಟ್ಯಾಬ್ಲೆಟ್ಸ್ ತೊಗೊಂಡು ಹಾಗೆ ಮಲ್ಕೊಂಡಿದ್ದೆ. ಈಗ ನನ್ನ ಮಗಳು ಸ್ಕೂಲಿಂದ ಬರೋ ಟೈಮ್ ಆಯಿತು, ಹಾಗಾಗಿ ಈಗೆದ್ದೆ. ಅವಳಿಗೇನಾದರೂ ತಿಂಡಿ ಕೊಡೋಣ ಅಂಥೇಳಿ. ತಿಂಡಿ ಬೆಳಿಗ್ಗೆ ನೀರು ದೋಸೆ ಮಾಡಿದ್ದು ಆದರೆ ಹಿಟ್ಟಿದೆ, ಹಾಗಾಗಿ ಅದನ್ನೇ ಅವಳಿಗೆ ದೋಸೆ ಮಾಡಿಕೊಡ್ತೇನೆ. ಅವಳಿಗೆ ಸಂಜೆ ದೋಸೆ ತಿನ್ನೋದೆಲ್ಲ ಇಷ್ಟ ಇಲ್ಲ, ಆದರೂ ಕೂಡ ನಾನು ಒತ್ತಾಯದ ಮೇಲೆ ಅವಳಿಗೆ ತಿನ್ನಿಸ್ತೇನೆ. ಮಳೆ ಸ್ವಲ್ಪ ರೆಸ್ಟ್ ತಗೊಂಡಿದೆ. ಈಗ ಅದು ಸುರಿದು ಅದಕ್ಕೂ ಬೇಜಾರು ಬಂದಿದೆಯಲ್ಲ, ಹಾಗಾಗಿ ಅದು ಸ್ವಲ್ಪ ರೆಸ್ಟ್ ತಗೊಂಡಿರಬೇಕು. ಸ್ವಲ್ಪ ನಿಂತಿದೆ ಮಳೆ. ಬಾಯ್ ಫ್ರೆಂಡ್ಸ್. ಹಾಗೆ ನಾನು ಸಂಜೆ ಶೇಂಗಾ ಬೀಜನ ಹುರಿತಾ ಇದ್ದೇನೆ. ಮಳೆಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ, ಸ್ನ್ಯಾಕ್ಸ್ ಆಗಿ. ಹಾಗೆ ಒಂದು ಕಡೆ ದೋಸೆಗೂ ಹಾಕ್ತಾಯಿದ್ದೇನೆ. ಹಾಗೆ ಸಂಜೆ ಆಯಿತು. ಈಗ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದೆ. ನಾಳೆ ಶುಕ್ರವಾರ ಅಲ್ವಾ, ಶ್ರಾವಣ ಶುಕ್ರವಾರ, ಹಾಗೆ ಹೇಳಿ ಎಲ್ಲ ಪಾತ್ರೆಗಳನ್ನ ನಾನು ತೊಳೆದಿಟ್ಟಿದ್ದೇನೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಬಾಯ್.